ಹರಿ ಓಂ ಶ್ರೀನಿವಾಸನೆ ಭಕ್ತ ಪೋಷನೆ ಜ್ಞಾನಿ ಕುಲಗಳಿಗ ಭಯದಾಯಕ ದೀನ ಬಾಂಧವ ನೀನೆಯನ ಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದೇಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾತ್ ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಿತ್ಯಜ್ಞಾನ ಯಜ್ಞದಲ್ಲಿ ನಾವು ಪ್ರಹ್ಲಾದರಾಜರು ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ. ಅದರ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 5-6 ಶ್ಲೋಕಗಳ ಅರ್ಥಾನುಸಂಧಾನ ನಮಗೆ ಬಂದಿದೆ. ಹಿಂದಿನ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಸರ್ವೇ ಹ್ಯಮಿ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ವಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ. ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಭು ಸಮರ್ಥನಾಗಿರ್ತಕ್ಕಂತಹ ನರಸಿಂಹದೇವರೇ, ಎಲ್ಲ ಬ್ರಹ್ಮಾದಿ ದೇವತೆಗಳು ಸರ್ವೇ ಅಮಿ ಸತ್ವಧಾಮ್ನಃ ವಿಧಿಕರಾಹ, ಎಲ್ಲ ಬ್ರಹ್ಮಾದಿ ದೇವತೆಗಳು ನಿನ್ನ ಆಜ್ಞಾ ಪರಿಪಾಲಕರಾಗಿದ್ದಾರೆ. ನೀನು ಆಜ್ಞೆಯನ್ನು ಮಾಡಿದರೆ ತಡ ಮಾಡದೆ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಒಂದು ಕಂಬದ ಪರ್ಯಂತ ತೃಣಪರ್ಯಂತ ಎಲ್ಲರೂ ಕೂಡ ನಿನ್ನ ಆಜ್ಞೆಯನ್ನು ಶಿರಸಾಧಾರಣೆ ಮಾಡಿ ಅದನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಇನ್ನೊಂದು, ಅವರಿಗೆ ವಿಶೇಷವಾದ ಗುಣ ಯಾವುದು, ದೇವತೆಗಳಿಗೆ ಗುಣ ಯಾವುದು ಅಂದರೆ ಉದ್ವಿಜಂತಹ ನ, ಅವರು ತಮ್ಮ ರಕ್ಷಣೆಗೆ ತಾವೇ ಕಷ್ಟಪಡೋದಿಲ್ಲ. ತಮ್ಮ ರಕ್ಷಣೆಯನ್ನು ಯಾವತ್ತೂ ತಾವು ಮಾಡಿಕೊಳ್ಳೋದಿಲ್ಲ. ತಮ್ಮ ದೇಹದ ರಕ್ಷಣೆಯಾಗಲಿ ತಮ್ಮ ಕುಟುಂಬದವರ ರಕ್ಷಣೆಯಾಗಲಿ ದೇವತೆಗಳು ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂದರೆ ಕ್ಷೇಮಾಯ ಭೂತಯೇ ಆತ್ಮಸುಖಾಯ, ಎಲ್ಲರ ಆತ್ಮಸುಖಕ್ಕೆ ನೀನು ಬಂದೇ ಬರ್ತಿ ಅಂತ ಎಲ್ಲ ದೇವತೆಗಳಿಗೂ ಮನವರಿಕೆ ಆಗಿದೆ. ಏನು ಕಲಿಬೇಕು ಪ್ರಹ್ಲಾದರಾಜರ ಸ್ತೋತ್ರದಿಂದ? ನಾವೇನು ಕಲಿಬೇಕು ಅಂದರೆ ನಾವು ಹಾಗೆ ಇರಬೇಕು. ನಮ್ಮ ಕ್ಷೇಮಕ್ಕೋಸ್ಕರ ನಾವು ಕಷ್ಟಪಡಬಾರದು. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಸಂಬಂಧಿಕರು, ಬಂಧು ಬಳಗದವರು, ಸ್ನೇಹಿತರು, ಅವರ ರಕ್ಷಣೆಗೋಸ್ಕರವೂ ಕೂಡ ನಾವು ಕಷ್ಟಪಡಬಾರದು. ಆತ್ಮಸುಖಾಯ, ನಾನು ನಿನ್ನೆ ಹೇಳಿದೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಹಾಗಾಗಿ ನಾನು ಧರ್ಮಸ್ಥಾಪನೆಗೋಸ್ಕರ ಬಂದೇ ಬರ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ.
ಹಾಗಾಗಿ ರಕ್ಷತೀತ್ಯೇವ ವಿಶ್ವಾಸ ವಿಶ್ವಾಸೋ ಫಲದಾಯಕ. ಪರಮಾತ್ಮ ನಮ್ಮನ್ನು ಯಾವುದೋ ಒಂದು ವಿಧವಾಗಿ ಬಂದು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವ ನಂಬಿಕೆ ನಮಗಿರಬೇಕು. ಆ ನಂಬಿಕೆಯೇ ನಮಗೆ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಅದು ದೇವತೆಗಳಿಂದ ನಾವು ತಿಳಿದುಕೊಳ್ಳಬೇಕು. ಅದನ್ನು ಪ್ರಹ್ಲಾದರಾಜರು ಇಡೀ ಮನುಕುಲಕ್ಕೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ತಮಗೋಸ್ಕರ ತಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರು ಕಷ್ಟಪಡ್ತಾ ಇಲ್ಲ. ಅವರಿಗೆ ನಿನ್ನ ಮೇಲೆ ಅತ್ಯಂತ ವಿಶ್ವಾಸ ಇದೆ, ನೀನು ಬಂದೇ ಬರ್ತಿ, ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಿ ಅಂತ ಅವರಿಗೆ ವಿಶ್ವಾಸ ಇದೆ. ಹೀಗೆ ಬ್ರಹ್ಮಾದಯ ವಿಧಿಕರಾಹ, ಪ್ರಹ್ಲಾದರಾಜರು ಬಳಸಿದಂತಹ ಅದ್ಭುತವಾದ ಶಬ್ದ ವಿಧಿಕರರು. ಕಿಂಕರರು ಅಂತನ್ನಲಿಲ್ಲ. ಕಿಂಕರರು ಅಂದರೆ ನಾವೆಲ್ಲ ಸೇವಕರು, ವಿಧಿಕರರು ಅಂದರೆ ಆಜ್ಞೆಯನ್ನು ಪರಿಪಾಲನೆ ಮಾಡುವವರು ಅಂತ ಅರ್ಥ. ಕಿಂಕರರು ಅಂದರೆ ಸೇವಕರು ಅಂತ ಅರ್ಥ. ಏಕೆಂದರೆ ಕಿಂಕರರು ಅಂದರೆ ಆಜ್ಞೆಯನ್ನು ಮಾಡಿದಾಗಲೂ ಕೂಡ ಅದನ್ನು ಮಾಡಬೇಕೋ ಬೇಡವೋ ಅಂತ ಡೌಟ್ ಪಡೋರು ಕಿಂಕರರು. ಆಜ್ಞೆಯನ್ನು ಮಾಡಿದ್ದಾನೆ ಪರಮಾತ್ಮ, 3 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾನೆ ವೇದಗಳ ಮೂಲಕ. ದೇವರ ಪೂಜೆ ಪ್ರತಿನಿತ್ಯ ಮಾಡಬೇಕು, ವೈಶ್ವದೇವ ಮಾಡಿದ ಅನ್ನವನ್ನೇ ಊಟ ಮಾಡಬೇಕು, ಏಕಾದಶಿ ಮೊದಲಾದ ಎಲ್ಲ ವ್ರತಗಳನ್ನು ಅದ್ಭುತವಾಗಿ ಪರಿಪಾಲನೆ ಮಾಡಬೇಕು ಅಂತ ಪರಮಾತ್ಮ ನಮಗೆ ಆದೇಶ ಮಾಡಿದ್ದಾನೆ. ಅದನ್ನು ಮಾಡ್ತಾ ಇದ್ದೀವಾ? ಇಲ್ಲ, ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಯಜಮಾನ ಆದೇಶ ಮಾಡಿದರೆ ಅದನ್ನು ಮಾಡಲಿಕ್ಕೆ ಬಹಳ ತಡ ಮಾಡಿದರೆ ಅಥವಾ ಆ ಆದೇಶವನ್ನು ಮಾಡದೇ ಹೋದರೆ ಅವರಿಗೆ ಕಿಂಕರರು ಅಂತ ಕರೀತಾರೆ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಕಿಂಕರರಲ್ಲ, ಸೇವಕರು ಹೌದು, ಆದರೆ ವಿಧಿಕರರು ಅಂತ ಪ್ರಹ್ಲಾದರಾಜರು ಶಬ್ದವನ್ನು ಬಳಸಿದ್ದಾರೆ. ಏನರ್ಥ ಇದರಿಂದ? ವಿಧಿಕರರು, ಕಿಂಕರರು. ಈ ವಿಧಿಕರರು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ, ಪರಮಾತ್ಮ ನೀನು ಆಜ್ಞೆ ಮಾಡೋದೇ ತಡ, ಬ್ರಹ್ಮಾದಿ ದೇವತೆಗಳು ಕಿಂಚಿತ್ತೂ ವಿಳಂಬ ಮಾಡದೆ ಆ ಆಜ್ಞೆಯನ್ನು ಶಿರಸ ಧಾರಣೆ ಮಾಡಿ ಅದನ್ನು ಮಾಡೇ ಬಿಡ್ತಾರೆ, ಅದನ್ನು ಪರಿಪಾಲನೆ ಮಾಡ್ತಾರೆ. ಮನುಷ್ಯರು ಹಾಗಲ್ಲ, ಮಾನವರು ಹಾಗಲ್ಲ, ನೀನು ಆಜ್ಞೆ ಮಾಡಿದರೂ ಕೂಡ ಅದನ್ನು ಮಾಡೋದಿಲ್ಲ. ಆದರೆ ಬ್ರಹ್ಮಾದಿ ದೇವತೆಗಳು ನೀನು ಆಜ್ಞೆ ಮಾಡಿದಿ ಅಂತ ಆದರೆ ಅದನ್ನು ಪರಿಪೂರ್ಣವಾಗಿ ಅವರು ಪಾಲನೆ ಮಾಡ್ತಾರೆ. ಆದ್ದರಿಂದ ಪ್ರಹ್ಲಾದರಾಜರು ಕಿಂಕರರು ಅನ್ನೋ ಶಬ್ದವನ್ನು ಬಳಸಲಿಲ್ಲ, ವಿಧಿಕರರು ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಾರೆ. ಕಿಂಕರರು ಅಂದರೆ ದಾಸರು. ನಮಗೆ ದಾಸ ಅನ್ನುವ ಶಬ್ದವೇ ಅದ್ಭುತ. ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹನುಮಂತ ದೇವರೇ ಪ್ರಾರಂಭ ಮಾಡಿರ್ತಕ್ಕಂತಹ ಪದ ಅದು ದಾಸ. ನೀನು ಯಾರು ಅಂತ ಕೇಳಿದಾಗ ನಾನು ರಾಮಚಂದ್ರನ ದಾಸ ಅಂತ ಹನುಮಂತ ಉತ್ತರ ಕೊಟ್ಟಿದ್ದು. ಹಾಗಾಗಿ ದಾಸ, ಈ ದಾಸ್ಯದಲ್ಲೇ ಸುಖ ಜಾಸ್ತಿ. ಯಜಮಾನರಾಗಬಾರ್ದು ಯಾವತ್ತು, ಒಬ್ಬರಿಗೆ ನಿಯಾಮಕರಾಗಬಾರ್ದು. ನಾವೆಲ್ಲ ಒಂದು ಕುಟುಂಬದ ಯಜಮಾನರು, ಒಂದು ಸಂಸ್ಥೆಯ ಯಜಮಾನರು ಅಂತ ಇಟ್ಕೊಳ್ರಿ. ಎಷ್ಟು ಸಮಸ್ಯೆ, ಇವತ್ತಿಗೇನು, ನಾಳೆಗೇನು, ನಾಡಿದ್ದಕ್ಕೇನು, ಹೆಣ್ಣು ಹುಟ್ಟಿದರೆ ಅವರಿಗೆ ಮದುವೆ ಹೇಗೆ, ಬಂಗಾರ ಬೇರೆ ಇಷ್ಟು ದುಬಾರಿ ಆಗಿಬಿಟ್ಟಿದೆ, ಬೆಳ್ಳಿ ಬೇರೆ ಗಗನಕ್ಕೇರಿದೆ ರೇಟು, ಅವ್ರಿಗೆ ಮದುವೆ ಹೇಗೆ ಮಾಡೋಣ? ಇದೆಲ್ಲ ಹೆಣ್ಣು ಹುಟ್ಟಿದರೆ ಬರುವ ಸಮಸ್ಯೆಗಳು. ಗಂಡು ಹುಟ್ಟಿದ ಅಂತಾದರೆ ಅವನು ಕೆಡಬಾರ್ದು, ಸರಿಯಾದ ಕೆಲಸಕ್ಕೆ ಜಾಯಿನ್ ಆಗಬೇಕು, ಕನ್ಯಾ ಬೇರೆ ಸಿಗ್ತಾ ಇಲ್ಲ, ಅವನಿಗೆ ಎಲ್ಲಿಂದ ಕನ್ಯೆ ಹುಡ್ಕೋಣ? ಈ ರೀತಿ ಒಂದು ಯಜಮಾನ, ಒಂದು ಮನೆಗೆ, ಒಂದು ಸಂಸಾರಕ್ಕೆ, ಒಂದು ಆಫೀಸ್ಗೆ ಯಜಮಾನ ಅಂತಾದರೆ ಅವನಿಗೆ ಪೂರ್ತಿ ತಲೆ ಬಿಸಿಗಳೇ ಪ್ರಾರಂಭ. ಹಾಗಾಗಿ ಏನು ಮಾಡಬೇಕು ಅವನು ಸಂಸಾರ ನಡೆಸಲಿಕ್ಕೆ? ಈ ಗಾಣದಲ್ಲಿ ಎತ್ತು ತಿರುಗ್ತಾ ಇರುತ್ತೆ, ಗಾಣದಲ್ಲಿ ಎತ್ತು ತಿರುಗಿದ್ರೆ ಎಣ್ಣೆ, ಹಾಗೆ ಸಂಸಾರವನ್ನು ನಡೆಸಲಿಕ್ಕೆ ಗಾಣದ ಎತ್ತಿನಂತೆ ಅವನು ಪ್ರತಿನಿತ್ಯ ತಿರುಗ್ತಾನೇ ಇರಬೇಕು. ಅವನಿಗೆ ಸುಖ ಇಲ್ಲ. ಹೆಂಡತಿ ಮಕ್ಕಳು ಆರಾಮಾಗಿರ್ತಾರೆ, ಯಾಕಂದರೆ ಹೆಂಡತಿ ಮಕ್ಕಳಿಗೆ ನಮ್ಮ ಯಜಮಾನರು ನೋಡ್ಕೊಡ್ತಾರೆ, ನಮಗೆ ಯಾಕೆ ತಲೆ ಬಿಸಿ ಅಂತ ಅವರು ಆರಾಮಾಗಿರ್ತಾರೆ. ಅವರಿಗೆ ಅವರದೇ ಆದ ಟೆನ್ಷನ್ ಇರುತ್ತೆ, ಇಲ್ಲ ಅಂತಲ್ಲ. ಆದರೂ ಕೂಡ ಸಂಸಾರವನ್ನು ನಡೆಸಬೇಕು, ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೆಂಡತಿ ಮಕ್ಕಳಿಗೆ ತಲೆ ಬಿಸಿ ಟೆನ್ಷನ್ ಇರೋದಿಲ್ಲ. ನಮ್ಮಪ್ಪ ಇದ್ದಾರೆ, ನಮ್ಮ ಮನೆಯವರು ಇದ್ದಾರೆ, ತಂದು ಹಾಕ್ತಾರೆ ಅಂತ ಆರಾಮಾಗಿರ್ತಾರೆ. ಹಾಗಾಗಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಯಜಮಾನ ಅಂತಾದರೆ, ಒಂದಕ್ಕೆ ನಾಯಕ ಅಂತಾದರೆ ದೊಡ್ಡ ತಲೆ ಬಿಸಿ ಇದೆ, ದೊಡ್ಡ ಜಂಜಾಟ ಇದೆ. ಆದರೆ ಒಬ್ಬ ವ್ಯಕ್ತಿಯ ದಾಸನಾದರೆ ಏನು ಜಂಜಾಟ ಇಲ್ಲ, ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ನಾನು ಅವನ ದಾಸ ಅವನ ದಾಸ ಅವನ ದಾಸ ಅಂತ ಹೇಳಿಕೊಂಡು ಆರಾಮಾಗಿ ಇರ್ಬೋದು. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ಅವರಿವರ ದಾಸರು ಯಾಕೆ ಆಗ್ತೀರಿ? ಭಗವಂತನ ದಾಸರಾಗಿಬಿಟ್ರಿ ನೀವು. ಭಗವಂತನ ದಾಸರು ನಾವು ಆಗಿಬಿಟ್ರೆ ಯಾವ ಟೆನ್ಷನ್ ಇಲ್ಲ. ಯಾಕೆಂದರೆ ನಮ್ಮೆಲ್ಲರಿಗೂ ಕೂಡ, ಎಲ್ಲ ಸಂಸಾರಗಳಿಗೂ, ಎಲ್ಲ ಜೀವರಾಶಿಗಳಿಗೂ, ಎಲ್ಲ ನಾಯಕರಿಗೆ ನಾಯಕ ಯಾರು? ಪರಮಾತ್ಮ.
ಹಾಗಾಗಿ ನಮ್ಮ ಯಜಮಾನ ಅವನಿದ್ದಾನೆ, ನಮಗೆ ಯಾಕೆ ಟೆನ್ಷನ್ನು ಅಂತ ಟೆನ್ಷನ್ ರಿಲೀಫ್ ಆಗುತ್ತೆ. ಬಿ ಪಿ ಬರಲ್ಲ, ಶುಗರ್ ಬರಲ್ಲ, ಸಣ್ಣ ವಯಸ್ಸಿಗೆ ಬೇರೆ ಬೇರೆ ಕಾಯಿಲೆಗಳು ಬರೋಲ್ಲ, ಆರಾಮಾಗಿರ್ತೀವಿ. ಈ ದಾಸ್ಯದ ಭಾವನೆ ನಮ್ಮಲ್ಲಿ ಬರಬೇಕು. ಅದಕ್ಕೋಸ್ಕರ ಪ್ರಹ್ಲಾದರಾಜರು ದಾಸರಾಗ್ರಿ ಅಂತ ಈ ಶ್ಲೋಕದ ಮೂಲಕ ನಮಗೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಹೀಗೆ 6ನೇ ಶ್ಲೋಕದ ವ್ಯಾಖ್ಯಾನವನ್ನು ಮುಗಿಸಿ 7ನೇ ಶ್ಲೋಕದಲ್ಲೂ ಕೂಡ ಅದ್ಭುತವಾಗಿ ಪ್ರಹ್ಲಾದರಾಜರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತದ್ಯಚ್ಚ ಮನ್ಯುಮಸುರಶ್ಚ ಹತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯಾ ಲೋಕಾಶ್ಚ ನಿರ್ವೃತಿಮಿತಾಃ ಪ್ರತಿಯಾಂತು ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾ ಸ್ಮರಂತಿ. ಅಸುರಃ ತ್ವಯಾ ಹತಃ. ಪ್ರಹ್ಲಾದರಾಜರು ಅಪ್ಪ ಸತ್ತೋಗಿದ್ದಾನೆ, ಅಪ್ಪನ ಅತಿ ಭಯಾನಕವಾಗಿ ಅಪ್ಪ ಮರಣ ಹೊಂದಿದ್ದಾನೆ. ಪ್ರಹ್ಲಾದರಾಜರಿಗೆ ಕಿಂಚಿತ್ತೂ ಕೂಡ ದುಃಖ ಇಲ್ಲ. ಅವರು ನರಸಿಂಹದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಸುರಃ ತ್ವಯಾ ಹತಃ. ಪ್ರಹ್ಲಾದರಾಜನ ಮಾತನ್ನು ಗಮನಿಸಿ, ನರಸಿಂಹ ನನ್ನ ತಂದೆಯನ್ನು ನೀನು ಸಂಹಾರ ಮಾಡಿಬಿಟ್ಟಿಯಪ್ಪ ಅಂತ ಹೇಳ್ತಾ ಇಲ್ಲ. ಅಸುರಃ, ಒಬ್ಬ ರಾಕ್ಷಸನನ್ನು ನೀನು ಸಂಹಾರ ಮಾಡಿದ್ದಿ. ಇದು ನನಗೇನಾದರೂ ಬೇಜಾರಾಯಿತು ಅಂತ ಅಂದ್ಕೊಂಡ್ಯಾ ನರಸಿಂಹ? ನನಗೇನು ಬೇಜಾರಾಗಿಲ್ಲ. ಯಾಕೆಂದರೆ ನಮ್ಮ ತಂದೆ ಎಷ್ಟೋ ಗೋಶಾಲೆಗಳಿಗೆ ಬೆಂಕಿ ಇಟ್ಟಿದ್ದಾನೆ, ಎಷ್ಟೋ ಹಸುಗಳನ್ನು ಸಾಯಿಸಿದ್ದಾನೆ, ಎಷ್ಟೋ ಬ್ರಾಹ್ಮಣರ ಶಿರಚ್ಛೇದವನ್ನು ಮಾಡಿದ್ದಾನೆ. ಅಷ್ಟು ದುಷ್ಟ ನಮ್ಮ ತಂದೆ, ಅವನು ಅಸುರನೇ. ಅವನನ್ನು ಸಂಹಾರ ಮಾಡಿದ್ದಿ, ನನಗೇನು ಬೇಜಾರಾಗಲ್ಲ, ದುಃಖ ಇಲ್ಲ. ಹೇಗೆಂದರೆ ಚೇಳುಗಳು, ಹಾವುಗಳು, ವಿಷ ಜಂತುಗಳು, ಅವುಗಳನ್ನು ಯಾರಾದರೂ ಕೊಲ್ಲಿದ್ರೆ ಸಜ್ಜನರು ಏನು ಮಾಡ್ತಾರೆ? ಒಳ್ಳೇದಾಯಿತು ಅಂತ ಅಂದ್ಕೊಳ್ತಾರೆ. ಏಕೆಂದರೆ ಆ ವಿಷ ಜಂತುಗಳು ಇದ್ದಿದ್ರೆ ಎಷ್ಟೋ ಜನಕ್ಕೆ ಕಚ್ಚುತ್ತಾ ಇದ್ವು, ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ವಿಷ ಜಂತುಗಳು ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ಹೇಗೆ ಜನ ಮಾತಾಡ್ಕೊಳ್ತಾರೋ ಹಾಗೆ ನನ್ನ ತಂದೆ ಇದ್ದಿದ್ರೆ ಎಷ್ಟು ಜನರು, ಎಷ್ಟು ಋಷಿಗಳ ಪ್ರಾಣ, ಎಷ್ಟು ದೇವತೆಗಳು ನನ್ನ ತಂದೆ ಕಷ್ಟಪಡಿಸ್ತಾ ಇದ್ನೋ ಗೊತ್ತಿಲ್ಲ. ಅವನು ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ಮೋದೇತ ಎಲ್ಲ ಸಜ್ಜನರು ಸಂತೋಷ ಪಡುವಂತೆ ನಾನೂ ಕೂಡ ಸಂತೋಷ ಪಡ್ತಾ ಇದ್ದೇನೆ ನರಸಿಂಹ. ಯಾರಿಗೆ ಬರುತ್ತೆ ಇಂಥ ಮನಸ್ಥಿತಿ? ಯಾರಿಗೆ ಬರುತ್ತೆ ಹೇಳ್ರಿ? ನಮಗೆ ಪ್ರಹ್ಲಾದರಾಜರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ, ಮಂತ್ರಾಲಯ ಪ್ರಭುಗಳಿಗೆ ಮಾತ್ರ ಇಂಥ ಮನಸ್ಥಿತಿ ಬರಲಿಕ್ಕೆ ಸಾಧ್ಯ. ಯಾಕೆಂದರೆ ತಂದೆ ತಾಯಿಗಳನ್ನು ಕಳ್ಕೊಂಡಂತಹ ವ್ಯಕ್ತಿ, ಸ್ನೇಹಿತರನ್ನು ಕಳ್ಕೊಂಡಂತಹ ವ್ಯಕ್ತಿ ಬಹಳ ವ್ಯಥೆ ಪಡ್ತಾನೆ. ಅವನು ದುಷ್ಟನಾಗಿದ್ದರೂ ಕೂಡ ಪ್ರಾಣ ಹೋಯಿತು ಅಂದರೆ ಮನಸ್ಸಿಗೆ ಭಾರಿ ಬೇಜಾರಾಗತ್ತೆ. ಅಲ್ಲ ರೀ, ದುಷ್ಟ ಇರಲಿರಿ, ಆದರೆ ಪ್ರಾಣ ಹೋಯ್ತಲ್ಲ ಪಾಪ ಒಂದು ಅಂತ ಈ ರೀತಿ ನಾವು ಮಾತಾಡ್ತೀವಿ. ಆದರೆ ನಮ್ಮ ರಾಜರು, ನಮ್ಮ ಪ್ರಹ್ಲಾದರಾಜರು ಆ ರೀತಿ ಮಾತಾಡಲಿಲ್ಲ. ನರಸಿಂಹ ನೀನು ಮಾಡಿದ್ದು ಒಳ್ಳೆಯದೇ ಮಾಡಿದ್ಯಪ್ಪ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ಹೇ ನೃಸಿಂಹ ಮನ್ಯುಂ ಯಚ್ಛ, ಮತ್ತೆ ಪ್ರಾರ್ಥನೆ ಮಾಡಿದರು ಪ್ರಹ್ಲಾದರಾಜರು. ನರಸಿಂಹ ನೀನು ಕೋಪವನ್ನು ಶಾಂತ ಮಾಡ್ಕೋ, ಇಷ್ಟು ಕೋಪ ಬೇಡ. ನನ್ನ ತಂದೆಯನ್ನು ಸಂಹಾರ ಮಾಡಲಿಕ್ಕಿಂತ ಉಗ್ರ ರೂಪವನ್ನು ತಾಳಿದಿ, ನನ್ನ ತಂದೆಯ ಸಂಹಾರ ಆಗಿದೆ, ಈಗಲಾದರೂ ನೀನು ಶಾಂತನಾಗಬೇಕಪ್ಪ, ಈಗಲಾದರೂ ಶಾಂತನಾಗು. ಯಾಕೆ? ಸರ್ವೇ ಪ್ರತಿಯಾಂತು ಜನಾಹ, ಎಲ್ಲ ದೇವತೆಗಳು ಬಂದಿದ್ದಾರೆ ನಿನ್ನ ದರ್ಶನಕ್ಕೆ. ಏಕೆಂದರೆ ಅವರಿಗೂ ಹೊಸತು ಪರಮಾತ್ಮನ ಇಂಥ ರೂಪ ದೇವತೆಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಅಚಿಂತ್ಯದ್ಭುತವಾಗಿರ್ತಕ್ಕಂತಹ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಿ. ಎಲ್ಲ ದೇವತೆಗಳು ನಿನ್ನ ರೂಪವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ನೀನು ಕೋಪವನ್ನು ಶಾಂತ ಮಾಡಿಕೊಂಡ್ರೆ ಅವರು ನಿನ್ನ ಅನುಗ್ರಹವನ್ನು ಪಡ್ಕೊಂಡು ವಾಪಸ್ ಹೋಗ್ತಾರೆ. ಹಾಗಾಗಿ ಕೋಪವನ್ನು ಶಾಂತ ಮಾಡ್ಕೋ. ನೀನು ರೂಪವನ್ನು ನಮಗೆ ತೋರಿಸಿದ್ದಿ, ನರಸಿಂಹ ರೂಪ. ನೀನು ಬಂದು ನರಸಿಂಹ ರೂಪದಿಂದ ನಮಗೆ ದರ್ಶನವನ್ನು ಕೊಟ್ಟಿದ್ದಿ. ವಿಭವಾಯ ತವ ರೂಪಂ ಸ್ಮರಂತಿ, ಈ ರೂಪವನ್ನು ಸಜ್ಜನರು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನರಸಿಂಹದೇವರ ರೂಪವನ್ನು ಯಾವತ್ತೂ ಮರಿಬಾರ್ದು. ಪ್ರಹ್ಲಾದರಾಜರ ಆದೇಶ ಇಡೀ ಮಾನವರಿಗೆ, ಸಜ್ಜನರಿಗೆ. ಯಾಕೆ? ವಿಭವಾಯ, ನಮ್ಮೆಲ್ಲ ವಿಘ್ನಗಳನ್ನು, ನಮ್ಮೆಲ್ಲ ದುರಿತಗಳನ್ನು ಪರಿಹಾರ ಮಾಡ್ತಾನೆ ನರಸಿಂಹ. ಎಷ್ಟೋ ವಿಘ್ನಗಳು ಬರ್ತಾ ಇವೆ ಪ್ರತಿನಿತ್ಯ. ಅಂತಹ ಎಲ್ಲ ವಿಘ್ನಗಳು ಬರಬಾರ್ದು. ಅದು ಮನುಷ್ಯರಿಂದಾಗಲಿ, ವಸ್ತುಗಳಿಂದಾಗಲಿ, ನಮ್ಮ ಮನಸ್ಸಿನಿಂದಾಗಲಿ, ಪರಿಸ್ಥಿತಿಯಿಂದಾಗಲಿ ಎಷ್ಟೋ ವಿಘ್ನಗಳನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಬೇಕು ಅಂದರೆ ನಮಗೆ ವಿಶೇಷವಾಗಿ ನರಸಿಂಹನ ಅನುಗ್ರಹ ಬೇಕು. ಹಾಗಾಗಿ ಎಲ್ಲ ಜನರು ವಿಘ್ನಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ, ನಿನ್ನ ಈ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ನೀನು ಶಾಂತನಾಗಪ್ಪ ಅಂತ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.
ತ್ವಯಾ ಅಸುರಃ ಹತಃ. ಒಬ್ಬ ಹುಡುಗ ಪ್ರಹ್ಲಾದ, ಅವನು ಮಾತಾಡ್ತಾ ಇರ್ತಕ್ಕಂತಹ ಮಾತು ನನಗೆ ಚೂರು ದುಃಖ ಆಗ್ತಾ ಇಲ್ಲ. ಯಾಕೆಂದರೆ ಗಮನಿಸ್ರಿ, ಹಿರಣ್ಯಾಕ್ಷ ಹೋದ ಮೇಲೆ ಆ ವಿಷಯ ಹಿರಣ್ಯಕಶಿಪುಗೆ ಗೊತ್ತಾಯಿತು. ಹಿರಣ್ಯಕಶಿಪು ಈ ರೀತಿ ಪ್ರವೃತ್ತಿ ಮಾಡಲಿಲ್ಲ. ನನ್ನ ತಮ್ಮನನ್ನು ಸಂಹಾರ ಮಾಡಿದ್ದಾನೆ, ಹಾಗಾಗಿ ಪರಮಾತ್ಮನನ್ನು ನಾನೇ ಸಂಹಾರ ಮಾಡ್ತೀನಿ ಅಂತ ಎಲ್ರಿಗೂ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ. ಆದರೆ ಪ್ರಹ್ಲಾದ ಆ ರೀತಿ ಮಾಡಲಿಲ್ಲ. ನನ್ನ ತಂದೆಯನ್ನು ನೀನು ಸಂಹಾರ ಮಾಡಿದಿ, ನನಗೆ ದುಃಖ ಆಗಲಿಲ್ಲ, ಒಬ್ಬ ಅಸುರ ನಮ್ಮ ತಂದೆ ಅಂತ ವ್ಯವಹಾರ ಮಾಡ್ತಾ ಇದ್ದಾನೆ. ಇದು ದೇವಸ್ವಭಾವ, ಮನುಷ್ಯರಿಗೆ ಬರ್ತಕ್ಕಂತಹ ಸ್ವಭಾವ ಅಲ್ಲ. ನಾವ್ಯಾರೂ ಹಾಗಲ್ಲ. ನನ್ನ ತಂದೆಯನ್ನೇ ನೀನು ಸಂಹಾರ ಮಾಡಿದ್ದಿ, ನಿನ್ನನ್ನು ನಾನು ಮುಗಿಸ್ತೀನಿ ಅಂತ ತಕ್ಷಣವೇ ಆ ವ್ಯಕ್ತಿಯನ್ನು ನಾವು ಸಂಹಾರ ಮಾಡ್ತಿದ್ವಿ ಆದರೆ ಪ್ರಹ್ಲಾದರಾಜರ ಆಗ ರೀತಿ ಮಾಡಲಿಲ್ಲ. ಯಾಕೆಂದರೆ ದೇವಸ್ವಭಾವ ಅವ್ರದ್ದು. ದೇವಸ್ವಭಾವೋ ದಿವಿ ಜದ್ರುಮೋಯಂ ಇಷ್ಟಪ್ರದೋಮೆ ಸತತಂ ಸಭೂಯಾತ್. ಹಾಗಾಗಿ ದೇವಸ್ವಭಾವ ನಮ್ಮ ಪ್ರಹ್ಲಾದರಾಜರದ್ದು. ಹಾಗಾಗಿ ಅಂತಹ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ಅದ್ಭುತವಾದ ರೂಪ ನರಸಿಂಹ ನಿನ್ನ ರೂಪ, ನೀನು ಈ ಕೋಪವನ್ನು ಬಿಟ್ಟು ಶಾಂತನಾಗು ಪ್ರಭು ಅಂತ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದ್ದಾರೆ. ಆಮೇಲೆ ನಮಗೆ ಪ್ರಶ್ನೆ ಬಂತು, ಏನು ಅಂದರೆ, ಅಲ್ಲರಿ ಎಂಥ ಭಯಾನಕ ರೂಪ ಅಂತ ನೀವು ಉಪನ್ಯಾಸ ಮಾಡ್ತಾ ಇದ್ದೀರಿ. ನರಸಿಂಹದೇವರ ಫೋಟೋಗಳನ್ನು ನೋಡಿದ್ರೇ ಎಷ್ಟೋ ಸಣ್ಣ ಹುಡುಗರು ಹಂಚಿಕೊಳ್ತಾವೆ, ಭಯ ಪಡ್ತಾವೆ. ಇನ್ನು ನರಸಿಂಹದೇವರು ಎದುರಿಗೆ ಬಂದು ನಿಂತಿದ್ದಾರೆ. ನರಸಿಂಹದೇವರಿಗೆ ಸಿಟ್ಟು ಬೇರೆ ಇದೆ. ಅತಿ ಕ್ರೂರವಾಗಿ ನರಸಿಂಹದೇವರ ರೂಪ ಇತ್ತು. ಪ್ರಹ್ಲಾದ ಇನ್ನೂ ಚಿಕ್ಕ ಹುಡುಗ. ಆ ಚಿಕ್ಕ ಹುಡುಗ ನರಸಿಂಹದೇವರ ಮುಂದೆ ನಿಂತುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾನಲ್ರಿ, ಪ್ರಹ್ಲಾದರಾಜರಿಗೆ ಭಯ ಆಗಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರಹ್ಲಾದರಾಜರೇ, ಈ ಪ್ರಶ್ನೆನೇ ನೀವು ಮಾಡ್ಕೊಳ್ಬೇಡಿ, ನಾನು ಸ್ತೋತ್ರದಲ್ಲೇ ಉತ್ತರ ಕೊಡ್ತೀನಿ. ಇಂತಹ ನರಸಿಂಹದೇವರ ರೂಪವನ್ನು ನೋಡಿ ನನಗೆ ಸ್ವಲ್ಪನೂ ಭಯ ಆಗಲಿಲ್ಲ. ಯಾಕೆ? ನಾಹಂ ಬಿಭೇಂ ಮೆಜಿತತೇತಿ ಭಯಾನಕಸ್ಯ ಜಿಹ್ಮಾಗ್ನಿನೇತ್ರ ಭ್ರುಕುಟೀರಭಸೋಗ್ರದಂಷ್ಟ್ರಾತ್ ಆಂತ್ರಸೃಜಃ ಕ್ಷತಜಕೇಸರ ಶಂಕುಕರ್ಣಾನ್ ನಿರ್ಹಾದ ಭೀತ ದಿಗಿಭಾದರಿ ಭಿನ್ನ ಖಾಗ್ರಾತ್. ಪ್ರಹ್ಲಾದರಾಜರಿಗೆ ಭಯ ಆಗಲಿಲ್ವಾ? ಖಂಡಿತ ನನಗೆ ಭಯ ಆಗಲಿಲ್ಲ. ಎಂಥ ರೂಪ! ಅತಿ ಭಯಾನಕಸ್ಯ, ಅತಿ ಭಯಂಕರವಾಗಿರತಕ್ಕಂತಹ ರೂಪ ನರಸಿಂಹದೇವರ ರೂಪ. ಅಂತಹ ರೂಪವನ್ನು ಹಿಂದೆ ಯಾರೂ ನೋಡಿರಲಿಲ್ಲ, ಮುಂದೆ ಕೂಡ ಯಾರೂ ನೋಡಲ್ಲ. ಅಂಥ ರೂಪವನ್ನು ತೆಗೆದುಕೊಂಡು ಬಂದಿದ್ದ ನಮ್ಮ ಸ್ವಾಮಿ. ಅವನ ಕಣ್ಣುಗಳು ಅತ್ಯಂತ ಕೆಂಪಾದಂತಹ ಕಣ್ಣುಗಳು. ನರಸಿಂಹನ ಕಣ್ಣುಗಳು ಕೆಂಪಾದಂತಹ ಕಣ್ಣುಗಳು. ಆ ಕಣ್ಣಿನಿಂದ ಕೆಂಡವೇ ಕೆಳಗೆ ಬೀಳುತ್ತೇನೋ ಅಂತ ಅನಿಸ್ತಾ ಇತ್ತಂತೆ. ಕಣ್ಣುಗಳನ್ನು ನೋಡಿದ್ರೆ ಅಷ್ಟು ಕೆಂಪಿತ್ತು. ಆಮೇಲೆ ಕಣ್ಣು ಕೆಂಪಿದ್ರೂ ಕೂಡ ನೋಟ ಚೆನ್ನಾಗಿರಬೇಕು. ಕೆಲವೊಬ್ಬರದು ನೋಡಲಿಕ್ಕೆ ಕಣ್ಣು ಸರಿ ಇರೋದಿಲ್ಲ, ನೋಟ ಚೆನ್ನಾಗಿರುತ್ತೆ. ಅವರು ನೋಡುವ ನೋಟ ಅದ್ಭುತವಾಗಿರುತ್ತೆ. ಹಾಗೆ ನರಸಿಂಹದೇವರ ಕಣ್ಣೇನೋ ಕೆಂಪಾಗಿತ್ತು, ಕೆಂಡ ಉಗುಳುವಂತಹ ಕಣ್ಣು ನರಸಿಂಹದೇವರದಿತ್ತು. ನೋಟ ನೋಡ್ಲಿಕ್ಕೆ ಚೆನ್ನಾಗಿತ್ತಾ? ಇಲ್ಲ, ನೋಟವೂ ಕೂಡ ವಕ್ರವಾಗಿತ್ತು. ಅತ್ಯಂತ ಕ್ರೂರವಾದ ನೋಟವನ್ನು ಬೀರ್ತಾ ಇದ್ರು ನರಸಿಂಹದೇವರು. ಎರಡು ಹುಬ್ಬುಗಳು, ನರಸಿಂಹದೇವರ ಎರಡು ಹುಬ್ಬುಗಳು ಹೇಗಿತ್ತು? ಭೂಕಂಪವನ್ನೇ ಉಂಟು ಮಾಡುವಂತಹ ಹುಬ್ಬುಗಳು ನರಸಿಂಹದೇವರ ಹುಬ್ಬುಗಳು. ಆಲೋಚನೆಗೂ ಸಿಗೋದಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು, ಎಷ್ಟು ಚೆನ್ನಾಗಿ ಕೇಳಿದರೂ ಕೂಡ ನರಸಿಂಹದೇವರ ರೂಪದ ಆಲೋಚನೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಅಚಿಂತ್ಯದ್ಭುತ ಶಕ್ತಿಮಾನ್, ಅವನು ಅದ್ಭುತವಾದ ಶಕ್ತಿ ಉಳ್ಳವ. ಅವನ ರೂಪವನ್ನು ಹೀಗೆ ಅಂತ ನಾವು ಸ್ಮರಣೆ ಮಾಡಿಬಿಟ್ರೆ ನಮಗೆ ಸಂಸಾರವೇ ಇರಲ್ಲ. ಹಾಗಾಗಿ ನಮಗೆ ಸಂಸಾರ ಇರಬೇಕು. ಹಾಗಾಗಿ ಪರಮಾತ್ಮ ನಮ್ಮ ಯೋಗ್ಯತೆಗೆ, ನಿನ್ನೆ ಉಪನ್ಯಾಸದಲ್ಲಿ ನಾವು ನೋಡಿದ್ವಿ, ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಎಲ್ಲ ಕೊಡ್ತಾನೆ. ಹಾಗಾಗಿ ಎಷ್ಟು ಉಪನ್ಯಾಸವನ್ನು ಕೇಳಿ ಅಂತಹ ಕಣ್ಣುಗಳು, ಅಂತಹ ಕಿವಿಗಳು, ಅಂತಹ ಹುಬ್ಬುಗಳು ಅಂತ ನಾವು ನೆನೆಸ್ಕೊಂಡು ಆಲೋಚನೆ ಮಾಡಿದರೂ ಕೂಡ ಮನೆಗೆ ಹೋಗೋಷ್ಟಿಗೆ ಮರ್ತೋಗುತ್ತೆ. ಯಾಕೆಂದರೆ ನಮ್ಮ ಯೋಗ್ಯತೆ ಅಷ್ಟೇ, ಪರಮಾತ್ಮ ನಮಗೆ ಅಷ್ಟೇ ಕೊಟ್ಟಿದ್ದಾನೆ. ಈ ಕ್ಷಣಕ್ಕಂತೂ ಶ್ರವಣ ಮಾಡಬೇಕು. ಹಾಗಾಗಿ ಅಂತಹ ಭೂಕಂಪವನ್ನೇ ಉಂಟು ಮಾಡುವಂತಹ ಹುಬ್ಬುಗಳು ನರಸಿಂಹದೇವರ ಹುಬ್ಬುಗಳು. ಮತ್ತು ಕೋರೆ ಹಲ್ಲುಗಳನ್ನು ಬಿಟ್ಟಿದ್ದ, ಅದು ಉಗ್ರವಾಗಿರ್ತಕ್ಕಂತಹ ಕೋರೆ ಹಲ್ಲುಗಳು. ಇನ್ನು ಕೈ ಬೆರಳುಗಳು, ಎಷ್ಟು ಉದ್ದನೆಯ ಬೆರಳುಗಳು, ಆ ಉದ್ದನೆಯ ಬೆರಳುಗಳಲ್ಲಿ ಎಷ್ಟು ಉದ್ದನೆಯ ಉಗುರುಗಳು. ಅತೀ ಭಯಾನಕ ರೂಪ. ಅದು ಬೇರೆ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದಿದ್ದಾನೆ. ಕೈಯೆಲ್ಲ ಕೆಂಪಾಗಿದೆ. ಹಿರಣ್ಯಕಶಿಪುವಿನ ರಕ್ತ ಅವನು ಉಟ್ಟುಕೊಂಡಂತಹ ಬಟ್ಟೆ ಮೇಲೆ ಬಿದ್ದಿದೆ. ಕೈಯೆಲ್ಲ ರಕ್ತ ಆಗಿದೆ, ಉಗುರುಗಳೆಲ್ಲ ರಕ್ತ ಆಗಿವೆ. ಇನ್ನು ಅವನ ಗರ್ಜನೆ,
ಕಂಬದಿಂದ ಹೊರಗೆ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋ ತನಕ ಒಂದೇ ರೀತಿಯಾದ ಗರ್ಜನೆ ನಿಲ್ಲಿಸೇ ಇಲ್ಲ ನರಸಿಂಹದೇವ. ಅಷ್ಟು ಗರ್ಜನೆ ಮಾಡ್ತಾ ಇದ್ದಾನೆ, ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಗರ್ಜನೆ. ಮತ್ತೆ ಆ ಉಗುರುಗಳು ಏನು ಸ್ವಾಮಿ ನಿಂದು, ಎಷ್ಟೆಷ್ಟು ದೊಡ್ಡ ದೊಡ್ಡ ಉಗುರುಗಳಿವೆ, ಅತ್ಯಂತ ಭಯಾನಕ. ಮತ್ತು ಬ್ರಹ್ಮಾದಿ ದೇವತೆಗಳು ಇಂತಹ ರೂಪವನ್ನು ಹಿಂದೆಂದು ನೋಡೇ ಇಲ್ಲ. ಯಾರಾದರೂ ನೋಡದೇ ಇರ್ತಕ್ಕಂತಹ ವ್ಯಕ್ತಿ ದಿಢೀರನೆ ಬಂದುಬಿಟ್ರೆ ನಮಗೆ ನೋಡ್ಲಿಕ್ಕೆ ಸ್ವಲ್ಪ ಕಿರಿಕಿರಿ ಆಗತ್ತೆ. ಆ ವ್ಯಕ್ತಿಯನ್ನು ಹಿಂದೆ ಯಾವತ್ತಾದರೂ ನೋಡಿದರೆ, ಇವತ್ತು ಬಂದರೆ ಅವತ್ತೊಂದು ಸತಿ ನೋಡಿದ್ವಿ, ನಮಗೆ ಪರಿಚಯ ಇದೆ, ನಡೀತದೆ ಅಂತ ನಾವು ಮುಂದೆ ಸರಿ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಇಂಥ ರೂಪ ಪ್ರಭು ನೀನು ಯಾರಿಗೂ ಹಿಂದೆ ತೋರಿಸೇ ಇಲ್ಲ, ಅಂಥ ರೂಪವನ್ನು ಇದ್ದಕ್ಕಿದ್ದಂತೆ ನೀನು ತಾಳಿದ್ದಿ. ಹಾಗಾಗಿ ನೀನು ಇದನ್ನು ಶಾಂತ ಮಾಡಿಕೊಳ್ಬೇಕು. ಇಂತಹ ಉಗ್ರವಾದ ರೂಪವನ್ನು ನೋಡಿ ನಾನು ಹೆದರ್ಕೊಂಡೆ ಅಂತ ತಿಳ್ಕೊಂಡಿದ್ದೀಯಾ? ಅತಿ ಭಯಾನಕಸ್ಯ ತೇ ನಾಹಂ ಬಿಭೇಮಿ. ನಿನ್ನ ಈ ರೂಪವನ್ನು ನೋಡಿ ನಾನು ಹೆದರ್ಕೊಂಡೇ ಇಲ್ಲ, ನನಗೆ ಚೂರು ಹೆದರಿಕೆ ಆಗಿಲ್ಲ. ಆ ಗರ್ಜನೆ, ಆ ಕೋರೆ ಹಲ್ಲು, ಆ ಕೇಸರಗಳು ನನಗೆ ಹೆದರಿಕೆ ಉಂಟು ಮಾಡೇ ಇಲ್ಲ, ನಾನು ಅಂಜಿಕೊಂಡಿಲ್ಲ. ಯಾಕೆ ಅಂದರೆ ನೀನು ಜ್ಞಾನಸ್ವರೂಪಿ ಅಂತ ನನಗೆ ಗೊತ್ತು. ನೀನು ಎಂತಹ ಗರ್ಜನೆ ಮಾಡಿಕೊಂಡು ಎಂತಹ ಭಯಾನಕ ರೂಪವನ್ನು ತೆಗೆದುಕೊಂಡು ಬಂದರೂ ಕೂಡ ನೀನು ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಿ ಅಂತ ನನಗೆ ಗೊತ್ತು. ನಾನ್ಯಾಕೆ ಅಂಜಿಕೊಳ್ಳಿ, ನಾನ್ಯಾಕೆ ಭಯಪಡಲಿ? ಹಾಗಾಗಿ ಇನ್ನು ಸಿಟ್ಟಿದೆಯಲ್ಲ, ಎಂಥ ಸಿಟ್ಟಿಂದ ಕಂಬದಿಂದ ಹೊರಗೆ ಬಂದು, ಎಂಥ ಸಿಟ್ಟಿನಿಂದ ನನ್ನ ತಂದೆಯ ಹೊಟ್ಟೆಯನ್ನು ಸೀಳಿದಿ. ಈ ಸಿಟ್ಟು ನಮ್ಮಂತಹ ಸಿಟ್ಟು ನಿನಗಲ್ಲ. ಈಗ ನಮಗೆ ಸಿಟ್ಟು ಬಂದರೆ ನಾವೇನು ಮಾಡ್ತೀವಿ, ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ಕೆಳಗೆ ಬಿಸಾಕ್ತೀವಿ. ಅಕ್ಕಪಕ್ಕ ಏನಾದರೂ ಕಲ್ಲು ಮಣ್ಣು ಇದ್ದರೆ ಆ ಸಿಟ್ಟಿನಿಂದ ಕಲ್ಲು ಮಣ್ಣುಗಳನ್ನು ತೂರ್ತೀವಿ ಅವ್ರ ಮೇಲೆ, ಹೀಗೆಲ್ಲ ಮಾಡ್ತೀವಿ. ನಮ್ಮ ಸಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡುವ ಸಿಟ್ಟು. ಆದರೆ ನಿನಗೆ ಇಲ್ಲಿ ಬಂದಿರತಕ್ಕಂತಹ ಸಿಟ್ಟು ದೈತ್ಯರಿಗೆ, ಅಸುರರಿಗೆ ಮಾತ್ರ ತೊಂದರೆ ಕೊಡುವ ಸಿಟ್ಟು. ನಮ್ಮಂತಹ ಸಜ್ಜನರಿಗೆ, ಸಾಧು ಜನರಿಗೆ, ನಿನ್ನ ಭಕ್ತರಿಗೆ ತೊಂದರೆ ಕೊಡುವ ಸಿಟ್ಟಲ್ಲ ಪರಮಾತ್ಮ. ಹಾಗಾಗಿ ನಿನ್ನ ಈ ಸಿಟ್ಟಿನಿಂದ ನನಗೆ ಒಂದಿನಿತೂ ಭಯ ಆಗಿಲ್ಲ. ಅಷ್ಟೇ ಅಲ್ಲ, ಈ ನಿನ್ನ ಸಿಟ್ಟು ಕೂಡ ಅದು ಜ್ಞಾನಸ್ವರೂಪ. ನಿನ್ನ ಅವಯವಗಳು, ಒಂದೊಂದು ಅವಯವಗಳು ಕೂಡ ಜ್ಞಾನಸ್ವರೂಪ. ನೀನೇ ಜ್ಞಾನಸ್ವರೂಪಿ ಅಂದ ಮೇಲೆ ನಿನಗೆ ಬರುವ ಸಿಟ್ಟು ಅದು ಜ್ಞಾನಸ್ವರೂಪವೇ. ಹಾಗಾಗಿ ನನಗೆ ಯಾಕೆ ಭಯ ಆಗಬೇಕು? ನೋಡ್ರಿ, ಪ್ರಹ್ಲಾದರಾಜರು ಯಾಕೆ ಅಂದರೆ ಪ್ರಹ್ಲಾದರಾಜರಿಗೆ ಪರಮಾತ್ಮನ ಮೇಲಿರುವ ಭಕ್ತಿ. ಭಕ್ತಿ ಅಂದ್ರೇನು? ಪ್ರೇಮ. ಭಕ್ತಿ ಅಂದರೆ ನಿರಂತರ ಪ್ರೇಮ. ನಮಗೆ ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ಸ್ನೇಹಿತರು, ಇವ್ರ ಮೇಲೆ ನಿರಂತರ ಪ್ರೇಮ ಇರಲ್ಲ. ಅವರೇನಾದರೂ ತಪ್ಪು ಕೆಲಸ ಮಾಡಿದರೆ ನಾವು ಅವ್ರನ್ನ ಹೊಡಿತೀವಿ, ಅವರೇನಾದರೂ ನಮಗೆ ವಿರುದ್ಧವಾದ ಕೆಲಸವನ್ನು ಮಾಡಿದರೆ ಬೈತೀವಿ. ಆ ಪ್ರೇಮ ಕಟ್ಟುಕಟ್ಟಾಗಿ ಹೋಗ್ತಾ ಇರುತ್ತೆ. ಪರಮಾತ್ಮನ ಮೇಲೆ ಆ ರೀತಿ ಪ್ರೇಮ ಇರಬಾರ್ದು ಅಂತ ಆಚಾರ್ಯರೇ ಹೇಳ್ತಾರೆ. ಪರಮಾತ್ಮನ ಮೇಲೆ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಹಾಗಾಗಿ ಯಾವ ಒಂದೇ ಸಮನಾದ ಪ್ರೇಮ ಹರಿತಾ ಇರಬೇಕು ಪರಮಾತ್ಮನ ಮೇಲೆ, ಅದು ಭಕ್ತಿ ಅಂತ. ಹಾಗೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರ ಮೇಲೆ ಯಾವಾಗಲೂ ಪ್ರೇಮ ಇತ್ತು, ಅದು ಭಕ್ತಿಯಾಗಿ ಉಕ್ಕಿ ಹರಿತಾ ಇತ್ತು. ಹಾಗಾಗಿ ನನಗೆ ಇಂತಹ ರೂಪವನ್ನು ನೋಡಲಿಕ್ಕೇನು ಭಯ ಆಗಲಿಲ್ಲ ನರಸಿಂಹ, ನನಗೆ ಭಯ ಆಗಲಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆ ಭಯ ಆಗಲಿಲ್ಲ ಅಂತ ನೀನು ಇದೇ ರೂಪದಿಂದ ಇರಬೇಡ ಸ್ವಾಮಿ, ಆ ಕೋಪವನ್ನು ಶಾಂತ ಮಾಡ್ಕೋ ಅಂತ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಶತಾಂ ಪ್ರಣೀತಃ ಬದ್ಧಸ್ವಕರ್ಮಭಿರುಷತ್ತಮತೇಂಘ್ರಿ ಮೂಲಂ ಭೀತಾಪವರ್ಗ ಮರಣಂ ಸಮೀಯಾಂ ಕದಾನೋ. ಇದು ಅದ್ಭುತವಾದ ಶ್ಲೋಕ. ನಮಗೆ ಪ್ರಹ್ಲಾದ ಅಂತಹ ನರಸಿಂಹದೇವರ ರೂಪವನ್ನು ನೋಡಿ ಅಂಜಿಕೊಳ್ಳಿಲ್ಲ, ಭಯ ಆಗಲಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಹಾಗಾದರೆ ಪ್ರಹ್ಲಾದರಾಜರೇ ಹೇಳ್ತಾರೆ, ಸ್ವಾಮಿ ನಿನ್ನ ಈ ರೂಪವನ್ನು ನೋಡಿ ನನಗೆ ಭಯ ಆಗಲಿಲ್ಲ. ನನಗೆ ಭಯ ಆಗೋದು ಯಾವುದು ಗೊತ್ತಾ? ನಾನು ಯಾವುದಕ್ಕೆ ತುಂಬ ಹೆದರ್ತೀನಿ ಗೊತ್ತಾ? ಈ ಸಂಸಾರ ಚಕ್ರಕ್ಕೆ ನಾನು ತುಂಬ ಹೆದರ್ತೀನಿ. ಪ್ರಹ್ಲಾದರಾಜರಂಥ ಮಹಾನುಭಾವರೇ ಈ ಸಂಸಾರಕ್ಕೆ ಹೆದರ್ತಾರೆ ಅಂದರೆ ನಮ್ಮಂಥವರ ಪಾಡು ಎಲ್ಲಿ? ನಾವು ಎಲ್ಲಿ ಹೋಗಬೇಕು? ಸಂಸಾರಕ್ಕೆ ನಾವು ಹೆದರ್ತಾನೇ ಇಲ್ಲ. ಸಂಸಾರದಲ್ಲಿ ಇದ್ದೇವೆ, ಮಹಾ ಹೆದರಿಕೆ ಸಂಸಾರ, ಮಹಾ ಹೆದರಿಕೆ ಸಂಸಾರ. ಎಷ್ಟು ಅಜ್ಞಾನ ತುಂಬಿದೆ, ಎಷ್ಟು ಕಾಮಕ್ರೋಧಾದಿಗಳು ನಮಗೆ ಕಾಡ್ತಾ ಇವೆ. ಇಷ್ಟಿದ್ರೂ ಕೂಡ ನಾನು ಜೀವನದಲ್ಲಿ ಆರಾಮಿದ್ದೀನಿ ಆಚಾರ್ಯ. ಏನು ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮದು, ಏನು ಬೆಳ್ಳಿ ಬಂಗಾರ, ಎಷ್ಟೇ ರೇಟ್ ಜಾಸ್ತಿ ಆದರೂ ಬೆಳ್ಳಿ, ಎಷ್ಟೇ ರೇಟ್ ಜಾಸ್ತಿ ಆದರೂ ಬಂಗಾರ, ಪ್ರತಿ ಅಕ್ಷಯ ತೃತೀಯ ನಮ್ಮ ಮನೆಯವರಿಗೆ ನಾನು ಕೊಡಿಸ್ತಾನೇ ಇರ್ತೀನಿ, ನನಗೆ ಆರಾಮಾಗಿದ್ದೀನಿ ಜೀವನದಲ್ಲಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತೇವೆ. ಆದರೆ ಪ್ರಹ್ಲಾದರಾಜರಂತಹ ಅಪರೋಕ್ಷ ಜ್ಞಾನಿಗಳು
ಪರಮಾತ್ಮ ಅವನಿಗೋಸ್ಕರ ಬಂದಿದ್ದಾನೆ. ಇಂದಿರಾಪತಿ ಇವರ ಮುಂದೆ ಕುಣಿವನೋ, ಅಂಧವಚನವ ನಿಜಕ್ಕೆ ಅಥವಾ ಅಂಧವಚನವ ಜನಕ್ಕೆ ತಂದು ತೋರ್ಪನೋ. ಹಾಗಾಗಿ ವಿಜಯದಾಸರು ಕರೆದ್ರೆ ಪರಮಾತ್ಮ ಓಡೋಡಿ ಬರ್ತಾನೆ. ನಮ್ಮ ಪ್ರಹ್ಲಾದರಾಜರು ಕರೆದ್ರೆ ಪರಮಾತ್ಮ ಸ್ಪೆಷಲ್ ರೂಪ ಧಾರಣೆ ಮಾಡ್ಕೊಂಡು ಬೇರೆ ಬಂದಿದ್ದಾನೆ. ಅವನು ಬರೋದಲ್ಲ, ಸ್ಪೆಷಲ್ ರೂಪ ಅವನಿಗೋಸ್ಕರ. ಹಾಗಾಗಿ ಇಂತಹ ಭಕ್ತರು ನಮ್ಮ ಪ್ರಹ್ಲಾದರಾಜರು ಇವತ್ತು ಸಶರೀರವಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಕುಳಿತುಕೊಂಡು ಪರಮಾತ್ಮ ನನಗೋಸ್ಕರ ಅವತ್ತು ಬಂದಿದ್ದಾನೆ, ಅವನ ದಿವ್ಯವಾದ ಅನುಗ್ರಹ ನನ್ನ ಮೇಲಿದೆ, ನೀವೆಲ್ಲ ಬರ್ರಿ ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಪ್ರಸನ್ನೀಭೂತರಾಗಿ ಇವತ್ತು ಬೃಂದಾವನದ ಒಳಗೆ ಕೂತಿದ್ದಾರೆ. ಹಾಗಾಗಿ ಅಂಥವರು ಹೇಳ್ತಾ ಇದ್ದಾರೆ, ನನಗೆ ನಿನ್ನ ರೂಪವನ್ನು ಕಂಡ್ರೆ ಭಯ ಆಗಲಿಲ್ಲ, ಸಂಸಾರವನ್ನು ಕಂಡ್ರೆ ಭಯ ಆಗ್ತಾ ಇದೆ ನರಸಿಂಹ. ಯಾಕಪ್ಪ ಅಂಥ ಸಂಸಾರವನ್ನು ಕಂಡ್ರೆ ನಿನಗ್ಯಾಕೆ ಭಯ ಆಗುತ್ತೋ, ನೀನು ಯಾಕೆ ಸಂಸಾರಕ್ಕೆ ಹೆದರ್ತಿ ಅಂತ ಕೇಳ್ತೀಯಾ? ಉತ್ತರ ಹೇಳ್ತೀನಿ ಕೇಳು. ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ. ನಮ್ಮ ಕರ್ಮಗಳಿಂದ ಪುನಃ ಪುನಃ ನಾವು ಮಾಡಿದ ಕರ್ಮಗಳಿಂದಲೇ ನಮಗೆ ನೀನು ಸಂಸಾರವನ್ನು ಕೊಡ್ತಾ ಇದ್ದಿ ನರಸಿಂಹ. ಏನು ಅಂದರೆ ಇದು ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್. ಚಕ್ರ ಸಂಸಾರವನ್ನು ತ್ರಿಭುಜ ಆಗಲಿ, ಸಂಸಾರವನ್ನು ಚೌಕ ಆಗಲಿ ಅಂತ ವರ್ಣನೆ ಮಾಡಿಲ್ಲ ಪ್ರಹ್ಲಾದರಾಜರು. ಸಂಸಾರ ಚಕ್ರ ಅಂತ ಹೇಳಿದ್ದಾರೆ. ಅವಸ್ಥೆ ಚಕ್ರ ಅವಸ್ಥೆ, ಇನ್ನೊಮ್ಮೆ ಚಕ್ರ ತಿರುಗಿದ, ಇದು ಮುಗಿಯದ ಬಂಧ. ಮುಂದಿನ ಕರ್ಮಗಳನ್ನು ಮಾಡಿ. ಹಾಗಾಗಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಮೃತಸ್ಯ ಚ ಚಕ್ರ ಅಂತ ಪ್ರಹ್ಲಾದರಾಜರು ಕರೆದ್ರು. ಈ ಸಂಸಾರ ಚಕ್ರ ಇದೆಯಲ್ಲ ನರಸಿಂಹ, ಇದು ಸಹಿಸಲಿಕ್ಕೆ ಅಸಾಧ್ಯವಾದಂತಹ ಚಕ್ರ. ಇದನ್ನು ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕರ್ಮಗಳಿಂದ ನಮಗೆ ಸಂಸಾರವನ್ನು ಕೊಡ್ತಾನೇ ಇದ್ದಿ. ಹಾಗಾದರೆ ಪ್ರಹ್ಲಾದರಾಜರೇ, ಇಂಥ ಸಂಸಾರವನ್ನು ದಾಟ್ಲಿಕ್ಕೆ ಆಗೋದೇ ಇಲ್ವಾ? ಯಾವತ್ತೂ ಕೂಡ ಸಂಸಾರವನ್ನು ದಾಟ್ಲಿಕ್ಕೆ ಆಗೋದೇ ಇಲ್ವಾ? ಆಗತ್ತೆ. ಎಲ್ಲ ರೋಗಗಳಿಗೂ ಕೂಡ ಒಂದು ಮೆಡಿಸನ್ ಇದ್ದೇ ಇರುತ್ತೆ, ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ, ಎಲ್ಲ ಪಾಪಗಳಿಗೂ ಕೂಡ ಒಂದು ಪ್ರಾಯಶ್ಚಿತ್ತ ಇದ್ದೇ ಇರುತ್ತೆ. ಹಾಗೆ ಈ ಸಂಸಾರವನ್ನು ದಾಟ್ಲಿಕ್ಕೆ ಏನು ಉಪಾಯ ಇಲ್ವೇ ಇಲ್ವಾ ಅಂತ ನೀವು ಆಲೋಚನೆ ಮಾಡಬೇಡ್ರಿ. ಒಂದೇ ಒಂದು ಉಪಾಯ ಇದೆ. ಏನು ಅಂದರೆ ತೇ ಅಂಗ್ರಿ ಮೂಲಂ, ನಿನ್ನ ಪಾದ ಕಮಲಗಳು, ನಿನ್ನ ಪಾದ ಕಮಲಗಳನ್ನು ನಿರಂತರ ವ್ಯಕ್ತಿ ಧ್ಯಾನ ಮಾಡ್ತಾ ಇದ್ದರೆ ಸಂಸಾರವನ್ನು ದಾಟಬಹುದು. ದಾಟ್ಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಆರಾಮಾಗಿ ದಾಟ್ಬೋದು. ಆಮೇಲೆ ಒಂದು ಪ್ರಶ್ನೆ ಬಂತು ನಮಗೆ. ಏನು ಅಂದರೆ, ಇಲ್ಲರಿ ಈ ಸಂಸಾರದಲ್ಲಿ ದುಃಖ ಇದೆ, ಸಂಸಾರದಲ್ಲಿ ಭಯಾನಕವಾದ ದುಃಖಗಳು ಕಷ್ಟಗಳು ನಮಗೆ ಕಾಡ್ತಾ ಇವೆ ಅಂತ ಪ್ರಹ್ಲಾದರಾಜರು ಹೇಳಿದರು. ನನಗೆ ಸಂಸಾರ ಚಕ್ರ, ಸಂಸಾರ ಅಂದರೆ ಭಾರಿ ಭಯ, ನಿನ್ನ ರೂಪ ಭಯ ಇಲ್ಲ ಅಂತ ಹೇಳಿದರು. ಆದರೆ ಒಂದು ಆಲೋಚನೆ ಮಾಡೋಣ, 84 ಲಕ್ಷ ಯೋನಿಗಳು. ಹಾಗಾಗಿ ನಾವು ಮನುಷ್ಯ ಯೋನಿಯಲ್ಲಿದ್ದೇವೆ, ನಮಗೆ ಕಷ್ಟ ಇದೆ. ಮುಂದಿನ ಜನ್ಮಕ್ಕೆ ಬೇರೆ ಯೋನಿಯಲ್ಲಿ ಹುಡ್ತೀವಿ ನಾವು, ಆಗ ಸುಖ ಇರ್ಬೋದಲ್ಲ. ಒಂದು ಯೋನಿಯಲ್ಲಿ ಕಷ್ಟ ಇದ್ದರೆ ಮುಂದಿನ ಯೋನಿಯಲ್ಲಿ ಸುಖ ಇರ್ಬೋದು. ಅದ್ಯಾಕೆ ಸಂಸಾರ ಅಂದರೆ ಕಷ್ಟ, ಸಂಸಾರ ಅಂದರೆ ದುಃಖ ಅಂತ ಯಾಕೆ ಹೇಳ್ತೀರಿ? ಒಂದಲ್ಲ ಒಂದು ಯೋನಿಯಲ್ಲಿ ಪರಮಾತ್ಮ ಸುಖವನ್ನು ಇಟ್ಟಿರ್ತಾನಲ್ರಿ, ಸಂಸಾರ ಅಂದರೆ ಕಷ್ಟ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಹ್ಲಾದರಾಜರೇ ಪ್ರಶ್ನೆ ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭುವನ್ ಭ್ರವಾಮಿ ವದ ಮೇ ತವ ದಾಸ್ಯ ಯೋಗಂ. ಇಲ್ಲ, ಯಾವ ಯೋನಿಯಲ್ಲಿದ್ದರೂ ಕೂಡ ಸಂಸಾರ ದುಃಖವೇ. ನೀವು ಮನುಷ್ಯ ಯೋನಿಯಲ್ಲಿರ್ರಿ, ಯಾವುದಾದ್ರೂ ಪಕ್ಷಿ ಯೋನಿಯಲ್ಲಿರ್ರಿ, ಪ್ರಾಣಿ ಯೋನಿಯಲ್ಲಿರ್ರಿ, ಆ ಯೋನಿಗೆ ಅದರದ್ದೇ ಆದ ಕಷ್ಟಗಳಿರ್ತಾವೆ, ಆ ಯೋನಿಗೆ ಅದರದ್ದೇ ಆದ ದುಃಖಗಳು ಕಾಡ್ತಾ ಇವೆ. ಸಂಸಾರ ಅಂದರೆ ದುಃಖವೇ. ಸಕಲ ಯೋನಿಷು ದಹ್ಯಮಾನ, ಯಾವ ಯೋನಿಯಲ್ಲಿದ್ದರೂ ಕೂಡ ನೀವು ಬೆಂಕಿಯಲ್ಲಿ ಬಿದ್ದ ವಸ್ತು ಹೇಗೆ ಸುಡುತ್ತೋ ಆ ರೀತಿ ಸುಟ್ಟು ಹೋಗ್ತೀರಿ. ಆದರೆ ಭ್ರವಾಮಿ, ನಾನೇನು ಮಾಡ್ತಾ ಇದ್ದೀನಿ? ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಿ.
ಈ ಸಂಸಾರ ತುಂಬ ಅದ್ಭುತವಾದ ಸಂಸಾರ, ನನಗೆ ಸುಖ ಇದೆ ಅಂತ ನನಗೆ ಭ್ರಮೆ ಇದೆ. ಹಾಗಾಗಿ ಆ ಭ್ರಮೆ ಹೋಗಬೇಕು, ಆ ಸಂಸಾರ ಹೋಗಬೇಕು ಅಂದರೆ ದಾಸ್ಯ ಯೋಗ್ಯಂ ವದ, ನನಗೆ ನಿನ್ನ ದಾಸ್ಯತ್ವ ಬೇಕು, ನನಗೆ ನಿನ್ನ ದಾಸ್ಯ ಬೇಕು, ನಾನು ನಿನ್ನ ದಾಸನಾಗಬೇಕು. ಹಾಗಾಗಿ ದಾಸನಾದರೆ ಮಾತ್ರ, ನಾನು ನಿನ್ನ ದಾಸನಾಗಲಿಕ್ಕೆ ಏನು ಉಪಾಯ ಇದೆಯೋ ಆ ಉಪಾಯ ನನಗೆ ಉಪದೇಶ ಮಾಡು. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನೆಯ್ಯ, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಹಾಗಾಗಿ ಅನೇಕ ಜನ್ಮಗಳಲ್ಲಿ ಬಂದು ಬಂದು ನೊಂದಿದ್ದೇನೆ, ಯಾವ ಯೋನಿಯಲ್ಲಿದ್ದರೂ ಕೂಡ ಸುಖ ಇಲ್ಲ ಅಂತ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಯೋನಿಗಳಲ್ಲಿ ನಾನು ಒದ್ದಾಡ್ತಾ ಇದ್ದೇನೆ, ನನಗೆ ನಿನ್ನ ದಾಸನಾಗೋದೊಂದೇ ಉಪಾಯ, ಸಂಸಾರವನ್ನು ದಾಟ್ಲಿಕ್ಕೆ ನಿನ್ನ ದಾಸನಾಗಬೇಕು ನಾನು, ಅದಕ್ಕೇನು ಬೇಕು ಅದನ್ನು ನನಗೆ ಉಪದೇಶ ಮಾಡು ನರಸಿಂಹ, ನನಗೋಸ್ಕರ ಅದ್ಭುತವಾದ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಿ ಪ್ರಭು, ಹಾಗಾಗಿ ಉದ್ಧಾರ ಮಾಡಪ್ಪ ಅಂತ ಪ್ರಹ್ಲಾದರಾಜರು 8-9 ಶ್ಲೋಕಗಳ ಮೂಲಕ ವರ್ಣನೆ ಮಾಡಿದ್ದಾರೆ. ನಾಳೆ 10ನೇ ಶ್ಲೋಕ, ಬಾಲಸ್ಯ ಚೇಹ ಶರಣಂ ಪಿತರೋ ನೃಸಿಂಹ ಆರ್ತಸ್ಯ ಚಾಗದ ಮುದ್ವರಂತಿ ಮಜ್ಜತೋ ನೌಹು. ಹೀಗೆ ಅದ್ಭುತವಾದ ಶ್ಲೋಕವನ್ನು ನಾಳೆ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಪ್ರಹ್ಲಾದರಾಜರು. ಆ ಶ್ಲೋಕದ ಅರ್ಥವನ್ನು ನಾಳೆ ಉಪನ್ಯಾಸದಲ್ಲಿ ನಾವು ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಸಣ್ಣ ವಾಕ್ಪುಷ್ಪವನ್ನು ಗುರುರಾಜರು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮೂಲರಾಮಚಂದ್ರ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು.